ಯಾವುದೇ ಆರಾಧನೆ ಇಲ್ಲ ಇಲ್ಲಿ. ನೋಡಿ, ನಾವು ಯಾವುದೇ ಒಂದು ಇಲ್ಲಿ ಆರಾಧನೆ ಮಾಡ್ತೀವ, ಯಾವುದೋ ಒಬ್ರು ಮೂರ್ತಿ, ಅಂದ್ರೆ ಆರಾಧನೆ ಅಂದ್ರೆ ಮೂರ್ತಿ ಪೂಜೆ. ಇಲ್ಲಿ ಒಬ್ಬ ವ್ಯಕ್ತಿಗೂ ಕೂಡ ಆರಾಧನೆ ಮಾಡಂಗಿಲ್ಲ. ನೋಡಿ, ಒಂದು ಹೇಳ್ಬೇಕಂದ್ರೆ ಪತ್ರಿಜಿಯವ್ರನ್ನ ತಗೊಳ್ಳದೆ ಆದ್ರೆ, ಪತ್ರಿಜಿಯವರು ಎಲ್ಲರಿಗೂ ಕೂಡ ಬೇಕಾದವ್ರು. ಹ್ಮ್ ನಮ್ಮ ಧ್ಯಾನಿಗಳಿಗೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಕೂಡ ಇಷ್ಟ ಆಗೋರೆ. ಆದ್ರೆ ಎಲ್ಲಾದ್ರೂ ಅವ್ರು ಹೇಳಿದ್ರ, ನನ್ನ ಮೂರ್ತಿ ಸ್ಥಾಪನೆ ಮಾಡಿ, ನನ್ ಫೋಟೋಗ್ ಹಾರ ಹಾಕಿ, ನನ್ ಪೂಜಾ ಮಾಡಿ, ನನ್ ಊದಿನ ಕಡ್ಡಿ ಹಾಕಿ ಬೆಳಗಿ, ನನ್ ದೀಪ ಹಾಕಿ ಬೆಳಗಿ ಅಂತ ಎಲ್ಲಾದ್ರೂ ಹೇಳಿದ್ರ? ಎಲ್ಲಿ ಕೂಡ ಹೇಳಿಲ್ಲ. ನಾವು ಊದಿನ ಕಡ್ಡಿ ಏನು ಊದ್ಬತ್ತಿ ಇರ್ಬೋದು ಅಥವಾ ಜ್ಯೋತಿ ಬೆಳಗೋಸೋದಿರ್ಬೋದು, ಅದು ಯಾವುದು ಕೂಡ ಬೇಕಾಗಿಲ್ಲ. ಅದಕ್ಕೆ ನಾನ್ ಕಲ್ಟ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಯಾವುದೇ ಕೂಡ ಆರಾಧನೆ ಇಲ್ಲ. ಇವತ್ತು ಎಷ್ಟು ಮೂರ್ತಿಗಳಾಗಿದಾವೆ ಬೇರೆ ಬೇರೆ ಅವ್ರದ್ದು. ಒಬ್ಬ ಹೀರೋ, ಯಾರಾದ್ರೂ ಒಬ್ಬ ದೊಡ್ಡ ವ್ಯಕ್ತಿ ಹೀರೋ ತೀರೋದ್ರೆ ಅಥವಾ ದೇಹ ಬಿಟ್ರೆ, ಎಷ್ಟೋ ಒಂದೊಂದು ಸರ್ಕಲ್ ಅಲ್ಲಿ ಒಂದೊಂದು ಮೂರ್ತಿ ಮಾಡಿದ್ರೆ, ಎಷ್ಟೋ ದೇವಸ್ಥಾನಗಳಾಗಿದಾವೆ. ಅಂದ್ರೆ ನಾವು ಏನಾಗುತ್ತೆ, ನಾವು ಬರೀ ಮೂರ್ತಿಗಳು ಕಟ್ಕೊಂಡು ಹೋದ್ರೆ ಜಾಗ ಬೇಕಲ್ಲ. ಎಲ್ಲಿ ಜಾಗ ಇದೆ? ಬರೀ ಮೂರ್ತಿಗಳನ್ನ ಮಾಡ್ಕೊಂಡು ಹೋಗಿದ್ರೆ ಆಮೇಲೆ ಯಾಕಪ್ಪ ಅದು ಹಂಗ್ ಮಾಡಿದ್ರು ಪತ್ರಿಜಿ ಅವರು? ಯಾಕೆ ಹಂಗ್ ಮಾಡಿದ್ರು? ಮತ್ತೆ ಪೂಜೆ ಆರಾಧನೆ ಇಲ್ಲ ಅಂತ ಹೇಳಿದ್ರೆ, ಯಾವ್ದಕ್ಕೂ ಆರಾಧನೆ ಬೇಡ, ಯಾವ್ದು ಬೇಡ. ಅದಕ್ಕೆ ಪತ್ರಿಜಿ ಅವರು ಒಂದೇ ಒಂದು ಮಾತ ಹೇಳಿತಪ್ಪ, ಏನಪ್ಪಾ ಅಂದ್ರೆ, ನನ್ನ ಪಾದಗಳನ್ನ ಹಿಡ್ಕೊಳ್ಬೇಡಿ. ಅದೆಲ್ಲರಿಗೂ ಗೊತ್ತಿದೆ. ನನ್ನ ಪಾದಗಳನ್ನ ಹಿಡ್ಕೊಳ್ ಬೇಡ, ನನ್ನ ಪದಗಳನ್ನ ಹಿಡ್ಕೊಳ್ಳಿ. ಇವನ್ ನಾವೇನ್ ಮಾಡ್ತೀವಿ? ಬಸವಣ್ಣವ್ರು ಹೇಳಿದ್ರೆ, ಓ ನಮ್ಮ ಬಸವಣ್ಣವ್ರು, ನಮ್ ಬಸವಣ್ಣವ್ರು ನೋಡ್ಕೊಂತಾರೆ. ಎಲ್ಲವೂ ಕೂಡ ಇನ್ನೊಬ್ಬರ ಮೇಲೆ ಅವಲಂಬನೆನೇ ಆಗಿರುತ್ತೆ. ಇನ್ನು ಬೇರೆ ಒಂದ್ ಸೊಸೈಟಿಗೆ ಹೋಗಿ, ಇನ್ನೊಂದು ಮಹಾಯೋಗಿ ವೇಮನ ಇರ್ಬೋದು, ಅಲ್ಲಿ ಹೋಗಿ ನಮ್ಮ ಅವ್ರ ಪೂಜಾ ಮಾಡಿದ್ರೆ ಅವ್ರು ನಮ್ಮನ್ನ ನೋಡ್ಕೊತಾರೆ. ಇನ್ನೊಂದು ಬೇರೆ ಅರವಿಂದ ಆಶ್ರಮಕ್ಕೆ ಹೋಗಿ ಅವ್ರು ನಮ್ಮನ್ನ ನೋಡ್ಕೊಂತಾರೆ. ಇನ್ನು ರಮಣ ಮಹರ್ಷಿ ಹತ್ರ, ನಾವು ರಮಣ ಮಹರ್ಷಿ ಹೇಳಿದನ್ನ ಪಾಲಿಸ್ತಾ ಇದೀವಿ, ನಮ್ಗೆ ರಮಣ ಮಹರ್ಷಿ ಅವರೇ ನಮ್ಮನ್ನ ನೋಡ್ಕೊಂತಾ ಇದಾರೆ. ಇನ್ನು ಓಶೋ ಕಡೆ ಹೋಗಿ, ನಾವು ಓಶೋ ಅವ್ರಿಗೆ ಫಾಲೋ ಆಗ್ತಾ ಇದೀವಿ, ಓಶೋವನ್ನ ಅವರನ್ನೇ ಫಾಲೋ ಮಾಡ್ತಾ ಇದೀವಿ, ಅವ್ರು ನಮ್ಮನ್ನ ನೋಡ್ಕೊಂತಾರೆ. ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ರೆ ಅವ್ರು ನಮ್ಮನ್ನ ನೋಡ್ಕೊಂತಾರೆ. ಹೀಗೆ ಒಬ್ರಿಗೊಬ್ರು ಅವಲಂಬನೆ ಆಗಿದ್ದೇವೆ. ಅಂದ್ರೆ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆದಾಗ ನಮ್ಮ ಬಗ್ಗೆ ನಮ್ಗೆ ಏನು ಗೊತ್ತಾಗುತ್ತೆ? ವಿ ಹ್ಯಾವ್ ಸೋ ಮಚ್ ಆಫ್ ಇನ್ಫಿನಿಟಿ ಪವರ್. ಅಂದ್ರೆ ಮಾತ್ರ ಅನಂತವಾದ ಚೈತನ್ಯ ಇದೆ, ಅನಂತವಾದ ಶಕ್ತಿ ಇದೆ. ಅದನ್ನೇ ಹೇಗೆ ಕಂಡುಕೊಳ್ಳೋದು ನಾವು? ಅದಕ್ಕೆ ಪತ್ರಿಜಿ ಅವರು ನನ್ಗೆ ಪೂಜೆ ಬೇಕಾಗಿ, ಅದಕ್ಕೆ ಯಾಕೆ ಪೂಜೆ ಯಾಕೆ ಮಾಡ್ಬಾರ್ದಂದ್ರೆ, ಇದು ದಯಾನಂದ ಸರಸ್ವತಿ, ದಯಾನಂದ ಸರಸ್ವತಿ ಬಗ್ಗೆ ಗೊತ್ತಿರ್ಬೋದು. ಅವರು ಒಂದು ಆರ್ಯ ಸಮಾಜದ ಒಂದು ಅಧ್ಯಕ್ಷರು. ಅವರು ಆರ್ಯ ಸಮಾಜದ ಅಧ್ಯಕ್ಷರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಮೂರ್ತಿ ಪೂಜೆ ಬೇಡ ಅಂತ ಹೇಳಿದ್ರು. ಅವರು ಮೂರ್ತಿ ಪೂಜೆ ಬೇಡ ಅಂದಿದ್ದಕ್ಕೆ, ಈ ಗಾಜ್ ಇರುತ್ತೆ ನೋಡಿ, ಗಾಜನ್ನ ಪುಡಿ ಮಾಡಿ ಅವ್ರಿಗೆ ಸಾಯಿಸಲಿಕ್ಕೆ ನೋಡಿದ್ರು. ಯಾಕಂದ್ರೆ ಇವ್ರು ಮೂರ್ತಿ ಪೂಜೆ ಮಾಡೋದು ಬೇಡ ಅಂತ ಹೇಳಿದಕ್ಕೆ ಅವ್ರಿಗೆ ಅದು ಗೊತ್ತಾಯ್ತು, ಅವ್ರನ್ನ ಸಾಯಿಸ್ಲಿಕ್ಕೆ ನೋಡಿದ್ರು. ಅದಕ್ಕೆ ಇಲ್ಲಿ ಯಾಕಪ್ಪ ನಾವು ಮೂರ್ತಿ ಪೂಜೆ ಬೇಡ ಅಂತಂತಂದ್ರೆ, ನಾವ್ ಏನಾಗುತ್ತೆ, ಇನ್ನೊಬ್ಬರ ಮೇಲೆ ಯಾವಾಗ್ಲೂ ಅವಲಂಬನೆ ಆಗುತ್ತೆ. ಎಷ್ಟೋ ಪವಾಡಗಳು ಇದಾವೆ. ಪತ್ರಿಸರು ಮಾಡಿದ್ರೆ ಎಷ್ಟೋ ಪವಾಡಗಳು ಮಾಡ್ಬೋದಾಗಿತ್ತು, ಎಲ್ಲವೂ ಮಾಡಿದಾರೆ. ಬಟ್ ಯಾರಿಗಿ ತೋರ್ಸಿಲ್ಲ. ಹಿಂಗೆ ಮಾಯ ಆಗ್ಬೋದಿತ್ತು, ಯಾವ್ದು ಕೂಡ ಮಾಯ ಆಗಿಲ್ಲ. ಯಾಕಂತಂದ್ರೆ ಮತ್ತೆ ಅಲ್ಲಿ ನನ್ನನ್ನ ಪೂಜೆ ಮಾಡಕ್ ಶುರು ಮಾಡ್ತಾರೆ, ನನ್ ಮೇಲೆ ಅವಲಂಬನೆ ಶುರು ಆಗುತ್ತೆ. ಅದಕ್ಕೆ ಯಾರ ಮೇಲೆ ಯಾರು ಅವಲಂಬನೆ ಆಗೋದ್ ಬೇಡ. ಯಾಕಪ್ಪ ಅಂತಂದ್ರೆ, ಇನ್ನೊಬ್ಬರ ಮೇಲೆ ನಾವು ಯಾವಾಗ ಅವಲಂಬನೆ ಆಗ್ತೀವಿ ನೋಡಿ, ಅವಾಗ ನಮ್ಮ ಶಕ್ತಿ ನಮಗೆ ಗೊತ್ತಾಗಲ್ಲ. ಅವಾಗ ನಾವು ಏನಾಗುತ್ತೆ, ಅಲ್ಲಿ ಸ್ಟಾಪ್ ಆಗ್ತೀವಿ. ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆದಾಗ ಏನಾಗುತ್ತೆ, ಅಲ್ಲಿ ಸ್ಟಾಪ್ ಆಗ್ತೀವಿ, ನಾವು ಬೆಳಿಲಿಕ್ಕೆ ಆಗಲ್ಲ. ಅದಕ್ಕೆ ಮೂರ್ತಿ ಪೂಜೆ ಬೇಡ ಅಂತ ಹೇಳಿದ್ದು. ಅಂದ್ರೆ ನಾವು ಇನ್ನೂ ಎಲ್ಲರೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಕೂಡ ಬ್ರಹ್ಮೆ, ನೀನು ಕೂಡ ಬ್ರಹ್ಮನೇ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಕೂಡ ಬ್ರಹ್ಮ, ನೀನು ಕೂಡ ಬ್ರಹ್ಮನೇ ಅಂದ ಮೇಲೆ ಪ್ರತಿಯೊಬ್ಬರಲ್ಲಿ ಅನಂತವಾದ ಶಕ್ತಿ ಅಂತ ಹೇಳಿದೆ. ನಾವು ಯಾವಾಗ ಇದನ್ನ ನಾವು ಮಾಡ್ತಾ ಹೋಗ್ತೀವಿ, ಧ್ಯಾನ ಯಾವಾಗ ಮಾಡ್ತಾ ಹೋಗ್ತೀವಿ, ಅದರ ಜೊತೆಗೆ ಸ್ವಾಧ್ಯಾಯ,
ಸತ್ಸಂಗ ಯಾವಾಗ ಮಾಡ್ತಾ ಹೋಗ್ತೀವಿ ನೋಡಿ, ಅವಾಗ ನಾವು ಬೆಳೀತಾ ಹೋಗ್ತೀವಿ. ಓ, ಅವರು ಬೇರೆ ಅಲ್ಲ, ಪತ್ರಿಜಿಯವರು ಕಾಲ್ ಮುಗಿದ್ರೆ ವಾಪಸ್ ಕಾಲ್ ಮುಗಿಸ್ಕೊಂತಾ ಇದ್ರು. ಯಾಕೆ ಮಾಡ್ತಿದ್ರು ಅಂದ್ರೆ, ನಿನ್ನಲ್ಲಿ ಕೂಡ ಆ ಶಕ್ತಿ ಇದೆ. ನಿನ್ನಲ್ಲಿ ಕೂಡ ಅನಂತವಾದ ಶಕ್ತಿ ಇದೆ. ನಾನು ಯಾವಾಗ್ಲೂ ಅವ್ರ ಮುಂದೆ ಅಲ್ಲಿ ಕೂತ್ಕೊಂಡಾಗ, ಅವ್ರ ಹತ್ರ ಎಲ್ಲ ಕೂತ್ಕೊಂಡಾಗ ನಾನು ಅಬ್ಸರ್ವ್ ಪತ್ರಿ ಸರ್ ಕಾಲ್ ಮುಗಿದ್ರೆ, ಒನ್ ಗಾಡ್ ಕ್ಯಾನ್ ನೆವರ್ ಸಲಾಮ್ ಟು ಅನದರ್ ಗಾಡ್ ಅಂತ ಹೇಳಿ. ಅಂದ್ರೆ ಒಬ್ಬ ದೇವರು ಇನ್ನೊಬ್ಬ ದೇವರಿಗೆ ಕಾಲ್ ಮುಗಿದು ಬೇಡ ಅಂತ ಹೇಳ್ತಿದ್ರು ನೋಡಿ. ಎಷ್ಟು ಒಂದು ಅಷ್ಟೊಂದು ಮಹತ್ತರ, ಅಷ್ಟೊಂದು ಸಿರಿತನ ಏನಂತೀವಿ ನಾವು, ಆಧ್ಯಾತ್ಮಿಕ ಸಿರಿತನ ಅವರು ಸಾಧ್ಯ ಇಲ್ಲ ಅದು. ಅದಕ್ಕೆ ಯಾರ ಮೇಲೆ ಅವಲಂಬನೆ ಆಗುದು ಬೇಡ. ನಾನ್ ಕಲ್ಟ್, ಯಾರನ್ನು ಆರಾಧನೆ ಕೂಡ ಮಾಡಲ್ಲ. ಈಗ ನಾನು ಸೀನಿಯರ್ ಮಾಸ್ಟರ್ ಇದ್ದೀನಿ, ನಾನು 20 ವರ್ಷ ಧ್ಯಾನ ಮಾಡಿದೀನಿ, ಇಲ್ಲ ಪತ್ರಿಜಿಯವ್ರ ಜೊತೆಗೆ ಅವರು 25 ವರ್ಷ ಇದ್ದಾರೆ, ಪತ್ರಿಜಿ ಜೊತೆಗೆ 30 ವರ್ಷ ಇದ್ದಾರೆ. ಅವ್ರು ಒಂದು ಹೇಳಿದ್ರೆ ನಾವು ಇನ್ನೊಬ್ಬರನ್ನ ಫಾಲೋ, ಅಂದ್ರೆ ನಿಮ್ಮನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಪತ್ರಿಜಿ ಅವರು ಲಡಾಖ್ ಅಲ್ಲಿ ಲಾಸ್ಟ್ ಒಂದು ಸ್ಪೀಚ್ ಇತ್ತು, ಅವರು ಲಾಸ್ಟ್ ಮಾತಾಡಿದ್ದು, ಕೊನೆಗೆ ಅವ್ರು ಮಾತಾಡಿದ್ದೆ ಅವತ್ತೇ ಲಾಸ್ಟ್ 2022 ಅಲ್ಲಿ, ದೇಹ ಬಿಡುಕನ ಮುಂಚೆ. ಡೋಂಟ್ ಫಾಲೋ ಎನಿ ಮಾಸ್ಟರ್ಸ್ ಅಂತ ಹೇಳಿದ್ರು. ಡೋಂಟ್ ಫಾಲೋ ಎನಿ ಒನ್ ಮಾಸ್ಟರ್ಸ್ ಅಂತ ಹೇಳಿದ್ರು. ಅಂದ್ರೆ ಯುವರ್ ಬ್ರೆತ್ ಈಸ್ ಯುವರ್ ಗುರು. ನಿನ್ನ ಉಸಿರನ್ನ ಮಾತ್ರ ಗಮನಿಸು, ಬೇರೆಯವ್ರಿಗೆ ಫಾಲೋ ಮಾಡೋ, ಅವ್ರು ಬೇರೆಯವ್ರ ಜ್ಞಾನ ತಗೋ, ಬೇರೆಯವ್ರಿಗೆ ಗೌರವ ಕೊಡೋಣ, ಆದ್ರೆ ಡೋಂಟ್ ಫಾಲೋ ಎನಿ ಮಾಸ್ಟರ್ಸ್. ಯು ಹ್ಯಾವ್ ಟು ಅಬ್ಸರ್ವ್ ಯುವರ್ ಬ್ರೆತ್, ಸಿಟ್ ಇನ್ ಮೆಡಿಟೇಷನ್, ಆಸ್ಕ್ ಯುವರ್ ಕ್ವಶನ್ಸ್, ಎವ್ರಿ ಕ್ವಶನ್ಸ್ ಯು ವಿಲ್ ಗೆಟ್ ಅ ಆನ್ಸರ್. ಅಂದ್ರೆ ಪ್ರತಿಯೊಂದು ಸಮಸ್ಯೆಗೆ, ಪ್ರತಿಯೊಂದು ಪ್ರಶ್ನೆಗೆ ಧ್ಯಾನದಲ್ಲೇ ಉತ್ತರವು ಎಲ್ಲವೂ ಕೂಡ ಇದೆ. ಸಾಧನೆ ಮಾಡಿ ಅದನ್ನ ತಿಳ್ಕೋ ಅಂತ ಕೊನೆಗೆ ಒಂದು ಮಾತು ಹೇಳಿ.